ರಾಜೇಂದ್ರ ಸರ್ ಇವರು BJP ವಕ್ತಾರರು ಹೇಳ್ತಾ ಇದ್ರು ಅಲ್ಲಿ ಜಾರ್ಖಂಡ್ ಅಂದರೆ ಬೇರೆಯದ್ದೇ ಸೆನಾರಿಯೋ ವರ್ಕ್ ಆಗುತ್ತೆ ಅಂತ ಹೇಳಿ. ಬಟ್ ಜಾರ್ಖಂಡ್ ಅನ್ನೋ ರಾಜ್ಯವನ್ನು ಹುಟ್ಟು ಹಾಕಿದ್ದೇ BJP ನಾಯಕರು. BJP ನಾಯಕರು ಹುಟ್ಟು ಹಾಕಿದ್ದು. ಮತ್ತೆ BJP ತನ್ನದೇ ಆದಂಥ ಸ್ಟ್ರೆಂತ್ ಇದ್ರೂ ಕೂಡ ಈ ಬಾರಿ ಎಲ್ಲೋ ಒಂದು ಕಡೆ ಎಡವಿದ್ಯಾ ಅಂತ ಹೇಳಿ ಸರ್. ಅದನ್ನೇ ಹೇಳಿದ್ದು ಮಹೇಶ್. ಈಗ ಚುನಾವಣಾ ರಣತಂತ್ರಗಳು ಇವತ್ತು ಹೇಗಿದೆ ಅಂತಕ್ಕಂಥದ್ದು ಇಟ್ ಇಸ್ ಎ ಬಿಗ್ಗೆಸ್ಟ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ ನಾವು. ಈ ಚುನಾವಣಾ ರಣತಂತ್ರಗಳು ಅಂತಕ್ಕಂಥದ್ದೇ ಒಂದು ದೊಡ್ಡ ಒಂದು ಸ್ಟಡಿ ಮತ್ತೆ ಪ್ರಾಕ್ಟಿಕಾಲಿಟಿ. ಅದು ನೀವು ಎಲ್ಲಿ ಸೋಲಾಗುತ್ತೆ ಅಂತಕ್ಕಂಥ ಕಡೆ ನೀವು ಗೆಲುವು ಸಾಧಿಸಬೇಕಾಗಿದ್ರೆ ಸೋಲಿನ ನೀವು ಮೊದಲೇ ಊಹೆ ಮಾಡಿರ್ಬೇಕಲ್ಲ. ಈಗ ಉದಾಹರಣೆಗೆ ನಾನು ಹೇಳೋದು, ಚನ್ನಪಟ್ಟಣ ಅಂತ ಒಂದು ಕ್ಷೇತ್ರ ತಗೊಂಡ್ರೆ, ಇಂಥ ಒಂದು ಕ್ಷೇತ್ರದಲ್ಲಿ ನಾನು ಗೆಲುವು ಸಾಧಿಸಬೇಕು ಅನ್ನೋದಾದ್ರೆ ಆ ಗೆಲುವಿಗೆ ಸೂತ್ರಗಳು ಮತ್ತೆ ಗೆಲುವಿನ ಒಂದು ಮೆಟ್ಟಿಲುಗಳನ್ನು ನೀವು ಹೇಗೆ ಜೋಡಿಸಬೇಕು ಪ್ರಾಕ್ಟಿಕಲ್ ಆಗಿ ಅದನ್ನು ಜೋಡಿಸ್ಕೊಂಡ್ ಬಂದ್ರಲ್ಲ DK ಶಿವಕುಮಾರ್. ಸೊ ಹಾಗಾಗಿ ಯು ಶುಡ್ ಟ್ರೇಸ್ ಔಟ್ ದಿ ವಿಕ್ಟರಿ ಸ್ಟೆಪ್ಸ್ ರಾದರ್. ಸೊ ಹಾಗಾಗಿ ಜಾರ್ಖಂಡ್ ನಲ್ಲಿ ನಾವು ಏನೋ ಗೆದ್ದೇ ಬಿಡ್ತೀವಿ ಅಂತಕ್ಕಂಥದ್ದಲ್ಲ, ಅದು ಸ್ಟ್ರಾಟಜೀಸ್ ಚೇಂಜ್ ಆಗುತ್ತೆ, ಫೀಲ್ಡ್ ಚೇಂಜ್ ಆಗುತ್ತೆ, ಆಯಾಯ ಡೊಮೈನು ಮತ್ತೆ ಆ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ಸ್ ಚೇಂಜ್ ಆದಾಗ ಅದಕ್ಕೆ ತಕ್ಕಂತೆ ನೀವು ಯಾವ ರೀತಿ ರೂಪಿಸ್ತಾ ಹೋಗ್ತೀರಿ ಒಂದು. ಎರಡನೇದು, ಅಲ್ಲಿ ಆಗ್ತಕ್ಕಂಥ ಒಂದು ಲೋಕಲ್ ಫ್ಯಾಕ್ಟರ್ಸ್, ನೀವು ಸೊರೇನ್ ಅವರ ಮೇಲೆ ಆಗಿರ್ತಕ್ಕಂಥ ಒಂದು ರೀತಿಯಾದಂಥ ಒಂದು ಪೊಲಿಟಿಕಲ್ ದಾಳಿಗಳು ಮತ್ತು ಪ್ರತಿದಾಳಿಗಳಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಒಂದು ಜಾರ್ಖಂಡ್ನಲ್ಲಿ ಇರ್ತಕ್ಕಂಥ ಒಂದು ವೋಟರ್ ಬ್ಯಾಂಕ್, ಒಂದು ಸ್ಟ್ರಾಂಗ್ ಸಾಲಿಡ್ ವೋಟ್ ಬ್ಯಾಂಕ್ಸ್ ಅಂತಕ್ಕಂಥದ್ದನ್ನು ಚೇಂಜ್ ಮಾಡೋಕ್ಕಾಗಲಿಲ್ಲ BJP ಕೈಯಲ್ಲಿ ಅಂತ. ಇದಾಗುತ್ತೆ ಯಾಕೆಂತ ಹೇಳಿದ್ರೆ ಓವರ್ ನೈಟ್ ನೀವು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಮತ್ತು ಲೋಕಲ್ ಲೀಡರ್ಶಿಪ್ ಮತ್ತು ಕ್ಯಾಂಡಿಡೇಟ್ಸು, ನೀವು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಇಟ್ ಇಸ್ ಅ ಮ್ಯಾಟರ್ ಅಂತಕ್ಕಂಥದ್ದು. ಈ ಎಲ್ಲ ಸೂತ್ರಗಳು, ಈ ಎಲ್ಲ ಒಂದು ಏನಾಗಿದೆ ಅದು ಆಡೆಡ್ ಅಡ್ವಾಂಟೇಜ್ ಆಗಿ ಇವತ್ತು ಜಾರ್ಖಂಡ್ ಅಲ್ಲಿ ಏನು ಕಾಂಗ್ರೆಸ್ ಮತ್ತೆ JMM ಪಕ್ಷದ ಒಂದು ಗೆಲುವಿಗೆ ಸಾಧಕಾಯಿತು ಅಂತ ಹೇಳಬೇಕೆ ವಿನಃ ಅಲ್ಲಿ ಕೇವಲ ಮತ್ತೆ BJP ನಾವು ಗೆದ್ದೇ ಗೆಲ್ತೀವಿ, ನಮ್ಮ ರಣತಂತ್ರಗಳು ಏನು ಹಿಂದೆ ಏನು ಅಪ್ಲೈ ಮಾಡಿ, ರಣತಂತ್ರ ಅಂತಕ್ಕಂಥದ್ದು ಒಂದು ತಿಳ್ಕೊಳ್ಳಿ, ರಣತಂತ್ರ ವಿಲ್ ಚೇಂಜ್ ಫ್ರಮ್ ಒನ್ ಟೈಮ್ ಟು ಅನದರ್ ಟೈಮ್. ಈ ಸಾರಿ ಮಾಡಿದಂಥ ರಣತಂತ್ರ ಮುಂದೆ ಇನ್ನೊಂದು ಸಾರಿ ಇರೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ನೀವು ಚನ್ನಪಟ್ಟಣದಲ್ಲಿ ಮತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಾವು ಈಗಲೇ ಹೇಳಿ. ಯಾಕೆಂತ ಹೇಳಿದ್ರೆ ಇದು ಇಟ್ ಚೇಂಜಸ್ ಅಕಾರ್ಡಿಂಗ್ ಟು ದ ಸೀನ್, ಇಟ್ ಚೇಂಜಸ್. ಇವತ್ತು ಈ ಎಲೆಕ್ಟ್ರಲ್ ಮೆಕ್ಯಾನಿಕ್ಸ್ ನಾನು ಆಗಲೇ ಹೇಳಿದೆ, ಈ ಎಲೆಕ್ಟ್ರಲ್ ಮೆಕ್ಯಾನಿಕ್ಸ್ ಅಲ್ಲಿ ಇವತ್ತು ಯಾರು ಪರಿಣಿತರಾಗಿದ್ದಾರೆ, ಫಂಟರ್ಸ್ ಆಗಿದ್ದಾರೆ, ಎಕ್ಸ್ಪರ್ಟ್ಸ್ ಆಗಿದ್ದಾರೆ, ಅವರು ಗೆಲುವನ್ನು ಸೋಲಿನಿಂದ ಗೆಲುವಿಗೆ ತಗೊಂಡು ಹೋಗ್ತಾರೆ. ಆ ರೀತಿ ಶಕ್ತಿ ಇರತಕ್ಕಂಥದ್ದು ಕೆಲವು ನಾಯಕರಲ್ಲಿದೆ. ಯಾರಿಗ ಆ ಶಕ್ತಿ ಇದೆ, ಯಾರಿಗ ಆ ರೀತಿಯಾದ ಟ್ಯಾಕ್ಟಿಕ್ಸ್ ಇದೆ, ಆ ಟ್ಯಾಕ್ಟಿಕ್ಸ್ ಇವತ್ತು ಗೆಲ್ಲಿಸ್ತಾ ಇರತಕ್ಕಂಥದ್ದು ಅನ್ನೋದನ್ನು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಜನರ ಒಂದು ಅಭಿಮತ ಕೂಡ ಅದಕ್ಕೆ ಸೇರ್ಕೊಳ್ಳುತ್ತೆ ಅಂತಕ್ಕಂಥದ್ದು. ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ಫಾರ್ ದಿ ವಿಕ್ಟರಿ. ಈಗ ಯಾವುದೇ ಎಲೆಕ್ಷನ್ ಆಗಿದ ನಂತರ ರಿಸಲ್ಟ್ ಬಂದ ನಂತರ ಟೇಕ್ ಅವೇ ಏನು ಅಂತ ಮಾತನಾಡಬೇಕಾಗುತ್ತೆ. ಏನು ಟೇಕ್ ಅವೇ ಅಂತ ಹೇಳಿ, ಈಗ ಮಹಾರಾಷ್ಟ್ರದ ಗೆಲುವು ನಿಮಗೆ ಒಂದಿಷ್ಟು ಟೇಕ್ ಅವೇ ನಿಮ್ಮ ಹತ್ರ ಇರುತ್ತೆ. ಜಾರ್ಖಂಡಲ್ಲಿ ಸೋಲಾಗಿದೆ, ರಾಜ್ಯದಲ್ಲೂ ಕೂಡ ಸೋಲಾಗಿರುವಂಥ ನೀವು ಯಾವ ರೀತಿ ನೋಡ್ತೀರಿ, ಏನು ಟೇಕ್ ಅವೇ ಇದರಿಂದ ನಿಮಗೆ ಅಂತ? ಅಲ್ಲ, ಈಗ ನಮ್ಮ ಮಹಾರಾಷ್ಟ್ರದ ಚುನಾವಣೆ ಒಂದು ದಿಕ್ಸೂಚಿ, ನಮ್ಮ ಮುಂದಿನ ಎಲ್ಲ ಚುನಾವಣೆಗಳಿಗೂ ದಿಕ್ಸೂಚಿ. ಮುಂದೆ ಬರ್ತಕ್ಕಂಥ ಪಶ್ಚಿಮ ಬಂಗಾಳ ಚುನಾವಣೆ ಆಗಿರ್ಬೋದು, ಇವಕ್ಕೆಲ್ಲ ದಿಕ್ಸೂಚಿ ಆಗುತ್ತೆ. ಸೊ ಅದರಿಂದ ನಾವು ಇದರಿಂದ ಜಾರ್ಖಂಡ್ ಇಂದ ಕಲಿಯೋದು ಇದೆ, ಮತ್ತು ಮಹಾರಾಷ್ಟ್ರದ ಚುನಾವಣೆಯಿಂದ ನಾವು ಗಳಿಸಿರೋದು ಇದೆ. ಸೊ ಮಹಾರಾಷ್ಟ್ರದ ಒಂದು ಅತಿ ದೊಡ್ಡ ಒಂದು ರಾಜ್ಯದಲ್ಲಿ ನಾವು ಗಳಿಸಿದ್ದೀವಿ, ಅತಿ ಹೆಚ್ಚು ಪಾಠ ಕಲ್ತಿದ್ದೀವಿ ಮತ್ತು ಅತಿ ಹೆಚ್ಚು ಸಂಘಟಿತವಾಗಿ ಹೋರಾಟ ಮಾಡಿದ್ದೀವಿ. ಸೊ ಅದರಿಂದ ನಮ್ಮ ಸಹವಕ್ತಾರರು, ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳ್ದಂಗೆ ಜಾರ್ಖಂಡಿನ ಲೋಕಲ್ ಇಶ್ಯೂ, ಅಲ್ಲಿ ಲೋಕಲ್ ಡೊಮೇನ್ ಬೇರೆ ಬೇರೆ ಇತ್ತು. ಆ ಲೋಕಲ್ ಇಶ್ಯೂಗಳನ್ನ ನಾವು ಕ್ಯಾಚಪ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಮತ ಬ್ಯಾಂಕ್ಗಳು ಕ್ರೋಢೀಕರಣ ಆಗಲಿಲ್ಲ. ಆ ಮತ ಬ್ಯಾಂಕ್ಗಳು ಲೋಕಲ್ ಪಾರ್ಟಿಗೆ ಹೋಗಿ ಸೇರಿಕೊಂಡು ನಾವು ರಾಷ್ಟ್ರೀಯ ಪಕ್ಷಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಅದರಿಂದ ನಾವು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನತೆಯ ಮನಸ್ಥಿತಿ ಮತ್ತು ಜಾರ್ಖಂಡ್ನಲ್ಲಿ ಇರ್ತಕ್ಕಂಥ ಜನರ ಮನಸ್ಥಿತಿ ಬೇರೆ ಬೇರೆ ಇರೋದ್ರಿಂದ ಸೊ ನಾವು ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಅಲ್ಲಿ ಕಡಿಮೆ ಸೀಟ್ಗಳನ್ನ ಬರಬೇಕಾಗಿತ್ತು. ಸೊ ಅದರಿಂದ ನಾವು ಅಧಿಕಾರವನ್ನು ಗಳಿಸ್ಲಿಕ್ಕಾಗಿಲ್ಲ, ಆದರೆ ನಮ್ಮ ಸೀಟ್ಗಳನ್ನ ಉಳಿಸ್ಕೊಂಡಿದ್ದೀವಿ. ಸೊ ಅದರಿಂದ ನಮಗೆ ಅಲ್ಲೇನು ಸಮಸ್ಯೆ ಆಗಿಲ್ಲ ಅಂತ ನಮಗೆ ಕೊನೆಯದಾಗಿ ಸರ್ ತಿಮ್ಮೇಗೌಡ ಸರ್, ಇಲ್ಲಿ ಟೇಕ್ ಅವೇ ಏನು ನೋಡ್ತೀರಾ? ಅಂದರೆ ನೀವು BJP ಜೊತೆ ಹೋದ್ರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮದೇ ಕ್ಷೇತ್ರವಾಗಿದೆ. ಇದರಿಂದ ಏನು ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿ, ಏನು ಇದರಿಂದ ಏನು ತಗೋತೀರಾ, ಟೇಕ್ ಅವೇ ಏನು ತಗೋತೀರಾ ಅಂತ ಹೇಳಿ? ಸರ್, ಇಲ್ಲಿ BJP ಹೋಗಿದ್ರಿಂದ ಗೆಲುವು, BJP ಇಲ್ಲದ್ರಿಂದ ಗೆಲುವು ಅನ್ನೋದು ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಏನಾಗುತ್ತೆ, ಯಾಕೆಂತಂದರೆ ತುಂಬ ನಿರೀಕ್ಷೆಯಲ್ಲಿ ಇಟ್ಟಿದ್ದಂತಹ ಮತ್ತು ಜನರ ಒಂದು ಮನಸ್ಸಿನ ಒಳಮರ್ಮವನ್ನು ಅರ್ತಿದ್ದಂಥ ನಾವುಗಳು ಇವತ್ತು ಸೋತಿದ್ದೀವಿ ಅಂತಂದರೆ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ನಮ್ಮ ಸಾರ್ ಹೇಳಿದಾಗೆ ಈ ಒಂದು ರಣತಂತ್ರ ಇರ್ತಲ್ಲ, ಪ್ರತಿಯೊಂದು ಚುನಾವಣೆಗೂ ಬದಲಾಗ್ತಿರ್ತದೆ, ಬದಲು ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಮುಂದಿನ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಜೊತೆಗೆ ನಾವು ಸೋತರೂ ಕೂಡ ಇನ್ನೊಂದು ಏನಂತಂದರೆ, ನಾವು ಸೋಲನ್ನು ಕೂಡ ಯಾವತ್ತೂ ಕೂಡ ನಾವು ಎದುಗುಂದದಿಲ್ಲ. ಸೋಲಿನಿಂದ ಯಾವತ್ತು, ಇವಾಗ ಹಿಂದೆ 92ರಲ್ಲಿ ನಮ್ಮ ಪಕ್ಷದಿಂದ ಎಲ್ಲರೂ ಕೂಡ ಸೋತಿದ್ರು. ಪೂಜ್ಯ ದೇವೇಗೌಡ ರಾಜಾಗಿ, ರೇವಣ್ಣ ರಾಜಾಗಿ, ಕುಮಾರಸ್ವಾಮಿ ಸೋತಿದ್ರು, ಅದು ಕೂಡ ಎದೆಗುಂದಲಿಲ್ಲ. ಈಗ ಅದನ್ನು ಕೂಡ ಒಂದು ಸೋಲನೆ 3 ಸಲ ಸೋತಿದ್ರು ಕೂಡ ಅದನ್ನೇ ಒಂದು
ಸೋಲೆ ಗೆಲುವಿಗೆ ಮೆಟ್ಟಲನ್ನು ತಗೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತೀರಾ? ಇಲ್ಲ, ಅದು ಅವರು ದೇವೇಗೌಡರು ಹೇಳ್ತಕ್ಕಂಥ ಮಾತೇನು ಅಂತ ಹೇಳಿದ್ರೆ, ಅವರು ಇಂತಹ ಸಂದರ್ಭಗಳಲ್ಲಿ ಸೋತು ಸುಣ್ಣವಾದಾಗ ಹೇಳ್ತಕ್ಕಂಥ ಮಾತು, ನಾನು ಮತ್ತೆ ಬೂದಿಯಿಂದ ಎದ್ದು ಬರುತ್ತೇನೆ, ಐ ವಿಲ್ ರೈಸ್ ಫ್ರಮ್ ದಿ ಡಸ್ಟ್. ದಿಸ್ ಇಸ್ ದಿ ಕಾನ್ಫಿಡೆನ್ಸ್ ಆಫ್ ಎಚ್ ಡಿ ದೇವೇಗೌಡರ. ಇದು ಈ ಕಾನ್ಫಿಡೆನ್ಸ್ ಇದೆ. ಪ್ರಾಯಶಃ ಈ ಒಂದು ಸೋಲನ್ನು ಪ್ರಾಯಶಃ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಹೊತ್ಕೊಂಡ್ರು ಆಶ್ಚರ್ಯ ಎಲ್ಲ ಹೊತ್ಕೊಳ್ತಾರೆ ಅಂತಕ್ಕಂಥದ್ದು. ನಾವು ಮತ್ತೆ ಬೂದಿಯಿಂದ ಎದ್ದು ಬರ್ತೇವೆ, ಇದ್ರಿ ರಾಜಕಾರಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸೋಲು ಮತ್ತು ಗೆಲುವುಗಳು ದೇವೇಗೌಡರ ಕುಟುಂಬಕ್ಕೇನು ಹೊಸದೇನಲ್ಲ, ಇವತ್ತು ಅದನ್ನೆಲ್ಲ ಫೇಸ್ ಮಾಡಿದ್ದಾರೆ ಈ ರಾಜಕಾರಣದಲ್ಲಿ ಇವೆಲ್ಲ ಸಾಧ್ಯ. ಅವ್ರು ಅದನ್ನೇ ಹೇಳ್ತಾರೆ. ಪ್ರಾಯಶಃ ಅವರು ಏನು, ನಾವು ಮತ್ತೆ ಬೂದಿಯಿಂದ ಎದ್ದು ಫಿನಿಕ್ಸ್ ಪಕ್ಷಿ ಅಂತ ಎದ್ದು ಬರುತ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ರಾಜೇಂದ್ರ ಸರ್, ಕೊನೆಯದಾಗಿ ಈ ಯಾವ ರೀತಿ ಟೇಕ್ ಅವೇ ನೋಡ್ಬೇಕು, ಇದು ದಿಕ್ಸೂಚಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ನಿಜವಾಗ್ಲೂ ದಿಕ್ಸೂಚಿ ಆಗುತ್ತಾ ರಾಷ್ಟ್ರ ರಾಜಕಾರಣಕ್ಕೆ? ಇದು ರಾಷ್ಟ್ರ ರಾಜಕಾರಣಕ್ಕೆ ದಿಕ್ಸೂಚಿ ಅಲ್ಲ, ರಾಜ್ಯ ರಾಜಕಾರಣಕ್ಕೂ ಕೂಡ ಇದು ದಿಕ್ಸೂಚಿ ಅಲ್ಲ. ಇದು ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಉಪಚುನಾವಣೆ. ಆದರೆ ಮಹಾರಾಷ್ಟ್ರದಲ್ಲಿ ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯ ಫಲಿತಾಂಶಗಳು ರಾಷ್ಟ್ರ ರಾಜಕಾರಣದ ಮೇಲೆ ಒಂದಷ್ಟು ಪರೋಕ್ಷವಾಗಿ ಅದು INDIA ಮೇಲೆ ಪಕ್ಷಗಳ ಒಂದು ಒಕ್ಕೂಟದ ಮೇಲೆ ಪರಿಣಾಮ ಬೀರ್ತಕ್ಕಂಥ ದಟ್ಟ ಸಾಧ್ಯತೆಗಳು ಅಂತ ಹೇಳಬೇಕಾಗುತ್ತೆ. ಎಸ್, ಇಲ್ಲಿ ಮುಖ್ಯವಾಗಿ ಮಾತನಾಡ್ತಾ ಇದ್ವಿ, ಬೈ ಎಲೆಕ್ಷನ್ ಮುಕ್ತಾಯ ಆಗಿರುವಂಥದ್ದು ರಾಜ್ಯದಲ್ಲೂ ಕೂಡ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದ್ರೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಜಾರ್ಖಂಡಲ್ಲಿ ಕಾಂಗ್ರೆಸ್. ಈ ಬಗ್ಗೆ ಮಾತನಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ಇಲ್ಲಿವರೆಗೂ ಇದ್ದು ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಯಾಕೆ ಸೋಲ್ತು, ಬಿಜೆಪಿ ಯಾಕೆ ಗೆಲ್ತು, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣಗಳೇನು, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗಿದ್ದೇನೋ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದು ಮುಂದಿನ ಹಂತದಲ್ಲಿ. ಇದಾಗಿತ್ತು ಇವರಿಗಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ. ನಮ್ಮ ಅಶ್ವವೇಗದ ಎಲ್ಲ ವೀಕ್ಷಕರಿಗೆ ಸ್ವಾಮಿ ರಾಮಾನುಜರ ಕೃಪಾಶೀರ್ವಾದವನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಅಶ್ವವೇಗ ಪೂರ್ಣ ಪ್ರಮಾಣದಲ್ಲಿ ಉಪಗ್ರಹದ ಸಂಪರ್ಕದೊಂದಿಗೆ ಎಲ್ಲ ಕಡೆ ನಮ್ಮೆಲ್ಲ ವೀಕ್ಷಕರಿಗೆ ಅದು ಇವಾಗ ಸಿಗ್ತಾ ಇದೆ.